ಮ್ಯಾಡ್ ಇನ್ ಕುಡ್ಲ. ಒಂದು ಟೈಮಲ್ಲಿ ಕೋಸ್ಟಲ್ ಕರ್ನಾಟಕದ್ದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬ್ ಕ್ರಿಯೇಟರ್. 2020s ಅಲ್ಲಿ ಇವ್ರು ಮನೆಯ ಮಾತಾಗಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ಅಂಕಲ್ ಆಂಟಿಯವರೆಗೂ ಎಲ್ರು ಇವರ ವಿಡಿಯೋ ನೋಡ್ತಿದ್ರು. ಪೀಪಲ್ ಇಸ್ ಟು ಲವ್ ವಾಚಿಂಗ್ ಇಸ್ ಕಾಂಟೆಂಟ್. ಬಟ್ ಈಗ ಇವರ ಚಾನಲ್ ನ ವಿಸಿಟ್ ಮಾಡಿದ್ರೆ ಪಾಸ್ಟ್ 3 years ಇಂದ ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಲಿಲ್ಲ. ವಾಟ್ ಆಕ್ಚುಲಿ ವೆಂಟ್ ರಾಂಗ್ ವಿತ್ ಹಿಮ್, ಅಥವಾ ಇವರ ಡೌನ್ಫಾಲಿಗೆ ಮೇನ್ ರೀಸನ್ ಏನು? Welcome to the first episode of Tere Mere Beech Mein. Hello and welcome to another episode of Week ke Baad. ಇದು ನಮ್ಮ ಲಾಸ್ಟ್ ಡೇ ಎಫೆಡ್ಬೇಕು ನಮ್ಮ ಬ್ರೇಕಪ್. ಲಾಸ್ಟ್ ವೀಕ್ ಶ್ರೀಲಂಕಾ ಕೆಲವು ಪ್ರೊಟೆಸ್ಟರ್ಸ್ ನಗಲು ಪ್ರೊಟೆಸ್ಟ್ ಮಲ್ತದ ಪ್ರೆಸಿಡೆಂಟ್ ನ ಪ್ಯಾಲೇಸ್ ದ ಉಲಾಯ್ ಪೋಗುದು ಒಂಚೂರು ಸಮಯ ತುಂಬಾತೆ ಈ ಬೀಚ್ ಇದೆ ಎಕ್ಸಾಕ್ಟ್ಲಿ ನಪ್ಪಿರೋ ಈ ಟ್ರೀಸ್ ಜಾಸ್ತಿ ಇತ್ತೆ ಒಂಚೂರು ಕಮ್ಮಿ ಉಂಟು. ಬಟ್ ಮಂಗಳೂರು ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿ ಸಮೀಪದ ಪಡುಪಣಂಬೂರು ಪೆಟ್ರೋಲ್ ಬಂಕ್ ಬಳಿ ಮಂಗಳವಾರ ಮಧ್ಯರಾತ್ರಿ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ 2 ಸಾವನ್ನಪ್ಪಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸಹಿತ ಆರೋಪಿ ಚಾಲಕನನ್ನ ಬಂಧಿಸಲಾಗಿದೆ. ಆರೋಪಿ ಚಾಲಕನನ್ನ ಹಳೆ ಅಂಗಡಿ ಇಂದ್ರನಗರದ ನಿವಾಸಿ ಅರ್ಪಿತ್ ಎಂದು ಗುರುತಿಸಲಾಗಿದ್ದು, ಈತ ತುಳು ಸ್ಟ್ಯಾಂಡ್ ಅಪ್ ಕಾಮಿಡಿಯ ಯೂಟ್ಯೂಬರ್ ಎಂದು ತಿಳಿದು ಬಂದಿದೆ. ಮ್ಯಾಡ್ ಇನ್ ಕುಡ್ಲ ಇವರ ಫಸ್ಟ್ ಯೂಟ್ಯೂಬ್ ವಿಡಿಯೋ 2019 ಅಲ್ಲಿ ಅಪ್ಲೋಡ್ ಮಾಡಿದ್ರು. ಬೈ ದ ಟೈಟಲ್ ಚಾಯ್ ಟೀ ಶೋ ಫೀಚರಿಂಗ್ ನಿರೀಕ್ಷಾ ಶೆಟ್ಟಿ. ಇದು ಬೇಸಿಕಲಿ ಒಂದು ಕ್ಯಾಶುವಲ್ ಟಾಕ್ ಶೋ. ಇದರಲ್ಲಿ ಇವರು ಕೆಲವು ಫೇಮಸ್ ಸೆಲೆಬ್ರಿಟೀಸ್ ಲೈಕ್ ರಿಷಬ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ ಅಂಡ್ ಮೆನಿ ಮೋರ್ ಪೀಪಲ್ಸ್ ಅನ್ನ ಫೀಚರ್ ಮಾಡ್ತಿದ್ರು. ಇದರಿಂದ ಇವರಿಗೆ ಒಂದು ಇನಿಷಿಯಲ್ ಪುಷ್ ಸಿಕ್ಕಿತು. ಇವ್ರು ಮಾತನಾಡುವ ಸ್ಟೈಲ್ ಅಂಡ್ ಇವರ ಹ್ಯೂಮರ್ ಇಂದ ಜನರಿಗೆ ಸಹ ಇವ್ರು ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ್ಯಂಡ್ ಈ ಟೈಪ್ ಅದು ಕಾಂಟೆಂಟ್ ಆ ಟೈಮಲ್ಲಿ ಯಾರು ಮಾಡ್ತಿರ್ಲಿಲ್ಲ. ಜನರಿಗೆ ಸಹ ಸ್ವಲ್ಪ ಡಿಫ್ರೆಂಟ್ ನೋಡ್ಲಿಕ್ಕೆ ಸಿಕ್ಕಿತು. ಯಾಕಂದ್ರೆ ತುಳು ಯೂಟ್ಯೂಬ್ ಸೀನಲ್ಲಿ 2019ಗಿಂತ ಮುಂಚೆ ಒಂದು ಪಾಪ್ಯುಲರ್ ಕ್ರಿಯೇಟರ್ ಅಂತ ಯಾರು ಇರಲೇ ಇಲ್ಲ. ಆ ಟೈಮಲ್ಲಿ ಬೇಸಿಕಲಿ ಜನರು ಬಲೆ ತೆಲಿಪಾಲೆ, ನ್ಯೂಸ್ ಚಾನಲ್, ಅದು ಬಿಟ್ರೆ 1-2 ಶಾರ್ಟ್ ಫಿಲ್ಮ್ಸ್ ಅನ್ನು ನೋಡ್ತಿದ್ರು. ಆ್ಯಂಡ್ ಮ್ಯಾಡ್ ಇನ್ ಗುಡ್ಲಗೆ ಇದೇ ರೈಟ್ ಟೈಮ್ ಆಗಿತ್ತು. ಯಾಕಂದ್ರೆ ಇಲ್ಲಿ ಆಡಿಯನ್ಸ್ ತುಂಬ ಇದ್ರು, ಆದ್ರೆ ಕ್ರಿಯೇಟರ್ಸ್ ಯಾರು ಇರಲೇ ಇಲ್ಲ. ಫಸ್ಟ್ ಮೂವರ್ ಆದ ಕಾರಣ ಇವರಿಗೊಂದು ಅನ್ಫೇರ್ ಅಡ್ವಾಂಟೇಜ್ ಸಿಕ್ಕಿತು. ಕಾಮಿಡಿ ಇಸ್ ಸಮಥಿಂಗ್ ಯಾವ್ದೊಂದು ತುಳು ಪೀಪಲ್ ತುಂಬಾ ಇಷ್ಟಪಡ್ತಾರೆ. ಇದನ್ನ ಬೇಕಾದ್ರೆ ಮೂವೀಸ್, ನಾಟಕ ಅಥವಾ ಎಲ್ಲಿ ಬೇಕಾ ತಗೊಳ್ಳಿ, ಇಲ್ಲಿ ಕಾಮಿಡಿ ಕಾಂಟೆಂಟ್ ಈಸಿಲಿ ವರ್ಕ್ ಆಗ್ತದೆ. ಇದನ್ನ ನೋಡ್ತಾ ಆನ್ ಡಿಸೆಂಬರ್ 2019 ಇವರು ಇವರ ಫಸ್ಟ್ ಸ್ಟ್ಯಾಂಡ್ ಅಪ್ ಶೋ ಬೈ ದ ನೇಮ್ ಒನ್ ಮ್ಯಾನ್ ಶೋ ಅಂತ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಪೀಪಲ್ ಯೂಸ್ ಟು ಲವ್ ವಾಚಿಂಗ್ ಈ ಸ್ಟ್ಯಾಂಡ್ ಅಪ್ ಕಾಮಿಡೀಸ್. ಇದರ ಪ್ರೂಫ್ ಎಲ್ಲಿ ಇವರ ನಾರ್ಮಲ್ ವಿಡಿಯೋಸ್ಗೆ ಬರೀ 3 to 10K ವ್ಯೂಸ್ ಬರ್ತಿತ್ತು, ಅಲ್ಲೇ ಇವರ ಸ್ಟ್ಯಾಂಡ್ ಅಪ್ ವಿಡಿಯೋಸ್ಗೆ 50,000 to 1 lakh ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವರ ಮೀಮ್ ಟೆಂಪ್ಲೇಟ್, ಡೈಲಾಗ್ಸ್ ಆ್ಯಂಡ್ ಶಾರ್ಟ್ ಕ್ಲಿಪ್ಸ್ ಎಲ್ಲ ಕಡೆ ವೈರಲ್ ಆಗ್ತಿತ್ತು. ಎಷ್ಟಂದರೆ ಈ ವಿಡಿಯೋಸ್ ಎಲ್ಲ ವಾಟ್ಸಪ್ಪಲ್ಲಿ ಸಹ ಬರ್ತಿತ್ತು. ನನಗೆ ಈಗ ಸಹ ನೆನಪಿದೆ, ಕೋವಿಡ್ ಟೈಮಲ್ಲಿ ಜನರು ಟಿವಿಯಲ್ಲಿ ಇವರ ವಿಡಿಯೋಸ್ ನೋಡ್ತಿದ್ರು. ನೋಡ್ತಾ ಇವರ ಚಾನಲ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಯಿತು. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಟೂ ಗುಡ್ ಫಾರ್ ಹಿಮ್. But suddenly, something unexpected happened. On 22 August 2022, he uploaded his last YouTube video in this channel. ಇದಾದ್ಮೇಲೆ ಈ ಚಾನಲ್ ಅಲ್ಲಿ ಇವರು ಯಾವ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಜನರು ಸಹ ತುಂಬಾ ಕ್ಯೂರಿಯಸ್ ಆಗಿದ್ರು ಇವ್ರ ಈ ತರ ಸಡನ್ ಡಿಸಿಷನ್ಗೆ ರೀಸನ್ ಏನಂತ ತಿಳ್ಕೊಳ್ಳಿಕ್ಕೆ. ಆಮೇಲೆ ಟೈಮ್ ಪಾಸ್ ಆದಾಗೆ ಜನರು ಸಹ ಇವರನ್ನ ಮರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. He disappeared as if he never existed. On 30th December 2022, after so many months, ಇವರೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು, ಬಟ್ ಇನ್ ಡಿಫ್ರೆಂಟ್ ಚಾನಲ್ ಬೈ ದ ನೇಮ್ ಮಿಸ್ಟರ್ ಮ್ಯಾಡ್ ಇನ್ ಕುಡ್ಲ. ಇದರಲ್ಲಿ ಬೇಸಿಕಲಿ ವಿಡಿಯೋ ಅಪ್ಲೋಡ್ ಮಾಡಿದಿರುವ ರೀಸನ್ ಅಂಡ್ ಅವರ ಕಂಬ್ಯಾಕ್ ಬಗ್ಗೆ ಹೇಳಿದ್ರು. ಇದನ್ನ ಡೀಟೇಲ್ ಆಗಿ ಕರಾವಳಿ ಪೀಪಲ್ ಎನ್ನೋ ಯೂಟ್ಯೂಬ್ ಚಾನಲ್ ನ ಇಂಟರ್ವ್ಯೂ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೇಗೆ ಅವರ ಪಾಸ್ಟ್ ಚಾನಲ್ ತುಂಬಾ ಲಾಸ್ ಫೇಸ್ ಮಾಡಿದ್ರು. ಎಟ್ ಒನ್ ಪಾಯಿಂಟ್ ಇವರಿಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು, ಬಿಕಾಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿತ್ತು ಅಂಡ್ ಅದ್ರ ರಿಟರ್ನ್ ಬರ್ತಿರ್ಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಈ ಬಿಸ್ನೆಸ್ ಮಲ್ಪನಾಗ ಆಯ್ನ ಇಂಟೆನ್ಷನ್ ಏನ್ ಚೋಪುಂಡು ಅನ್ನಾಗ ಎಂಕಿ ಈ ಬಿಸ್ನೆಸ್ ಗೆ ನೀತಿ ಇನ್ವೆಸ್ಟ್ ಮಾಡಿದ್ರೆ ಎಂಕಿ ರಿಟರ್ನ್ಸ್ ಬರೋದು ಅವು 10 ಜಿಂಡ ಅದ ಮಲ್ಪರ್ ಬಿಸ್ನೆಸ್ ಲಾಸ್ ಶಟರ್ ಡೌನ್ ಸಿಂಪಲ್ ಟರ್ಮ್ಸ್ ಇದು ರೀಸನ್ಗೆ ಇವರು ಮಿಡಲ್ ಅಲ್ಲಿ ಬ್ರೇಕ್ ತಗೊಂಡ್ರ ಅಂತ ಹೇಳಿದ್ರು. ಇವರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಅಂತ ಹೋದ್ರು, ಬಟ್ ಥಿಂಗ್ಸ್ ಡಿಡ್ ನಾಟ್ ಗೋ ಆಸ್ ಈ ಪ್ಲಾನ್ಡ್. ಭೀಕರ
ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ಕಾರು ಚಾಲಕನಾಗಿದ್ದ ತುಳು ಸ್ಟ್ಯಾಂಡ್ ಆಫ್ ಕಾಮಿಡಿ ಯೂಟ್ಯೂಬರ್ನನ್ನ ಪೊಲೀಸರು ಬಂಧಿಸಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರು ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 66ರ ಮುಲ್ಕಿ ಸಮೀಪದ ಪಡುಪಣಂಬೂರು ಪೆಟ್ರೋಲ್ ಬಂಕ್ ಬಳಿ ಮಂಗಳವಾರ ಮಧ್ಯರಾತ್ರಿ ಕಾರು ಡಿಕ್ಕಿ ಹೊಡೆದು ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಓರ್ವ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಪ್ರಕರಣವನ್ನು ಮಂಗಳೂರು ಉತ್ತರ ಟ್ರಾಫಿಕ್ ಠಾಣೆ ಪೊಲೀಸರು ಭೇದಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸಹಿತ ಆರೋಪಿ ಚಾಲಕನನ್ನ ಬಂಧಿಸಲಾಗಿದೆ. On 31st Jan 2023, ಅರ್ಪಿತ್ ಇಂದ್ರವದನ್, ಆಲ್ಸೋ ನೋನ್ ಆಸ್ ಮ್ಯಾಡ್ ಇನ್ ಕುಡ್ಲ, ಇವರ ಮೇಲೆ ಹಿಟ್ ಅಂಡ್ ರನ್ ನ ಅಕ್ಯುಸೇಷನ್ ಬಂತು, ಎಲ್ಲಿ ಇಬ್ಬರ ಡೆತ್ಸ್ ಆಗಿತ್ತು. ಇದರ ಮೋಸ್ಟ್ ಐರಾನಿಕ್ ಥಿಂಗ್ ಏನಂದ್ರೆ, ಜಸ್ಟ್ 1 ಮಂತ್ ಮುಂಚೆ ಇವರು ಡ್ರಿಂಕ್ ಅಂಡ್ ಡ್ರೈವ್ ಮೇಲೆ ವಿಡಿಯೋ ಮಾಡಿದ್ರು. ಬ್ರೋ ನೀಡ್ ಟು ಪ್ರಾಕ್ಟೀಸ್ ವಾಟ್ ಹಿ ಪ್ರೀಚಸ್. ಇದರಿಂದ ಇವರ ರೆಪ್ಯುಟೇಷನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಬಿತ್ತು ಅಂಡ್ ತುಂಬಾ ಜನರು ಇವರನ್ನ ಹೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಾದ್ಮೇಲೆ ಇವರು ಪುನಃ ಯೂಟ್ಯೂಬ್ ಇಂದ ಡಿಸಪಿಯರ್ ಆಗಿಬಿಟ್ರು ಅಂಡ್ ಈಗ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ನನ್ಗೇನ್ ಅನ್ಸ್ತದೆ ಅಂದ್ರೆ, ಅವರು ಯೂಟ್ಯೂಬ್ ಅಲ್ಲಿ ಪುನಃ ವಾಪಸ್ ವಿಡಿಯೋ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಎವ್ರಿಬಡಿ ಡಿಸರ್ವ್ಸ್ ಅ ಸೆಕೆಂಡ್ ಚಾನ್ಸ್. ನಾನು ಅವ್ರು ಮಾಡಿದ ತಪ್ಪನ್ನ ಡಿಫೆಂಡ್ ಮಾಡ್ತಿಲ್ಲ, ಅವ್ರು ಏನ್ ಮಾಡಿದ್ರು ಇಟ್ಸ್ ಟೋಟಲಿ ರಾಂಗ್ ಅಂಡ್ ಐ ಡೋಂಟ್ ಸಪೋರ್ಟ್ ಇಟ್. ಬಟ್ ಅವರು ಅದನ್ನ ಇಂಟೆನ್ಷನಲಿ ಮಾಡ್ಲಿಲ್ಲ, ನಾವು ಅದನ್ನ ಸಹ ನೋಡ್ಬೇಕಾಗ್ತದೆ. ನಿಮ್ಮ ಒಪಿನಿಯನ್ ಇದ್ರ ಮೇಲೆ ಏನುಂಟು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇಲ್ಲಿ ತನಕ ವಿಡಿಯೋ ಇಷ್ಟದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಆಕ್ಚುಯಲ್ ಕಮ್ ಬ್ಯಾಕ್ ಹೇಗಿರ್ತದೆ ಅಂತ ತಿಳ್ಕೊಳ್ಬೇಕಾದ್ರೆ ದಿ ಪವರ್ ಹೌಸ್ ವೈನ್ಸ್ ಇವರ ಬಗ್ಗೆ ಮಾಡಿದ ಈ ವಿಡಿಯೋ ನೋಡಿ.